ನಮಸ್ಕಾರ. ಇವರು ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ರಾಮಚಂದ್ರ ಅಂತ. ನನ್ನ ಭಾವ ವಿನಾಯಕ, ಇವರು ಕಾಸಾ ದೋಸ್ತು. ಚಿಕ್ಕಂದಿನಿಂದ ಒಟ್ಟಿಗೆ ಓದಿ ಆಡಿ ಬೆಳೆದವರು. ಈಗಲೂ ಸಹಿತ ಅವ್ರ ಸ್ನೇಹ ಹಾಗೇ ಇದೆ. ಇದು ಎಮ್ಮೆ ಬಂದು ಜೇನುಪೆಟ್ಟಿಗೆ ದುಡಿದಾಗ ರಾಮಣ್ಣ ಬಂದು ಹೇಗೆ ಜೋಡಿಸಿದ್ರು ನೋಡಿ. ಇದು ಜೇನ್ನೊಣ ಬಿದ್ದಿತ್ತಲ್ಲ, ಅದನ್ನು ಗೂಡನ್ನೆಲ್ಲ ಈಗ ಕ್ಲೀನ್ ಮಾಡ್ತೀವಿ. ಅದು ಜೋಡಿಸ್ಬೇಕಾದ್ರೂ ಅಷ್ಟು ಚಾಕಿಚಕ್ಯತೆ ಇರಬೇಕು, ಹಂಗೆ ಎಲ್ರಿಗೂ ಆಗಲ್ಲ. ರಾಮಣ್ಣ ಎಕ್ಸ್ಪರ್ಟ್ ಇದರಲ್ಲಿ, ಎಷ್ಟು ಆಟೋಮೆಟಿಕ್ಕಾಗಿ ಜೋಡಿಸಿರ್ತಿತ್ತು. ಜೇನು ಆಕಸ್ಮಿಕವಾಗಿ ಡಬ್ಬಿ ಬಿದ್ದಿದೆ. ಈಗ ನೋಡಿ, ಜೇನಿಗೆ ಹೊಗೆ ಹಾಕಿ ಅದನ್ನು ಕೂರಿಸ್ತೀರಾ, ಜೋಡಿಸ್ತಾರೆ. ಹೆದರಿಕೆ ಆಗುತ್ತೆ. ರಾಮಣ್ಣ ಫುಲ್ ಮುಖ ಕವರ್ ಮಾಡ್ಕೊಂಡಿದ್ದಾರೆ. ರಮಣ ನಿಧಾನ, ಯೊಬ್ಬೋ. ಅದು ನೋಡ್ಕ, ಇದು ಸೈಡಿಂದ ಅಲ್ಲ, ಅದೇ ಜೀವ ಭಯ. ಚೂರು ಹಿಂದೆ ಬರಬೇಕು, ಕೂರ್ಲಿ. ಚೂರು ಈ ಸೈಡ್ ಅದೇ. ಒಂದು ನಿಮಿಷ ನೋಡಿ, ಶಬ್ದ ಹೆಂಗೆ ಈಗ ಒಂದು ಹೊಡೆದ್ರೆ ಫುಲ್ ಹೊಡಿತವೆ. ರಮಣ ಅದಿಡು ನಿಧಾನ, ಅಲ್ಲಿ ಆ ಸೈಡಿಗೆ ಬಂತ, ನಿಂಗೆ ಗಿಡಕ್ಕಾಗಲ್ಲ. ಈಗ ಮೈ ಜುಮ್ ಅನ್ನುತ್ತೆ. ಅಲ್ಲಿ ಮುಚ್ಚಬೇಕಾದ್ರೆ ಅಲ್ಲಿ ಕಟ್ಟುತ್ತೆ. ಕಡೆ ಬೆಂಕಿ ಹೊಗೆನೂ ಹಾಕೊಂಡಿದಾರಲ್ಲ. ಸರಿ ಕೂರ್ಸ್ಕೊಬೇಕೀಗ. ಅಲ್ಲಲ್ಲ, ಫುಲ್ ಕವರ್ ಮಾಡ್ಕೊಬೇಕು. ತಟ್ಟಿ ಆಗಿದೆ ಅಲ್ಲ. ಈಗ ಹೊಸ್ದಾಗಿ ಹಾಕ್ತೀರಾ? ನೋಡಿ, ಕೈಗೆಲ್ಲ ಗ್ಲೌಸ್ ಹಾಕೊಂಡು ಮುಖ ಎಲ್ಲ ಫುಲ್ ಕವರ್ ಮಾಡ್ಕೊಂಡಿದ್ದಾರೆ. ಒಂದು ಹೊಡೆದ್ರೆ ಗುಂಪಿಗೆ ಬಂದು ಎಲ್ಲ ಹೊಡಿತಾವಂತೆ. ರಮಣ, ಗೊತ್ತಾಗಲ್ವಾ ನೀವು ಅದು ಮುಟ್ಟಿದ್ದು? ಈಗ ನಾನು ಹತ್ರ ಬಂದ್ರೆ ನಂಗೇನು ಮಾಡಲ್ಲಲ್ಲ. ಶಬ್ದ ನೋಡಿ, ಗೊಯ್ಯಿ ಅಂತಿದ್ದಾವೆ. ಇಟ್ಕೊಂಡಿದ್ದೀರಿ ರಮಣ? ಸ್ವಲ್ಪ ಆಗಿದೆ ಅಲ್ಲ ತುಪ್ಪ? ಇಲ್ಲ ಅಂದ್ರೆ ಹಂಗೆ ಕೊಡಕೆ ತೆಗೆದ್ಬಿಟ್ರೆ ಇರಬೇಕು ಅಷ್ಟೇ. ಗೊತ್ತಾ ಒಂದು ಕೈ ಒಳಗೋಗ್ಬಿಡ್ತಂತವ್ರಿಗೀಗ. ಮತ್ತೆ ಹೋಗಲ್ಲ ರಮಣ. ಇಟ್ಕೊಳ್ಳೋದಂತ ಕ್ರಮಣ ಸ್ವಲ್ಪ ಡಿಮ್ ಆಗ್ತಾವ. ಹೌದಾ? ಹೊಗೆಗೆ ಹಾರಾಟ ಕಡಿಮೆ. ಹಾಂ, ಈಗ ಅಷ್ಟು ಒಳಗಡೆ ಹೋಗಬೇಕು ಆ ಪೆಟ್ಟಿಗೆ ಒಳಗೆ. ಕಟ್ಟ ನೋಡಿ, ಈಗೆಲ್ಲ ಒಳಗಡೆ ಹೋಗ್ಕೊಂಡಿದ್ದಾವೆ. ಮತ್ತೆ ಕವರ್ ಮಾಡ್ಕೊಳ್ತಿದ್ದಾರೆ ಅವರು. ಮುಳ್ಳು ತೆಗಿಯೋದು ಎಷ್ಟೊತ್ತಿಗೆ ಮತ್ತೆ ಹೊಡೆದಿದ್ದ? ಅವ್ರಿಗೇನೋ ಧೈರ್ಯ. ಒಳಗಿಡ್ಬೇಕು ರಮಣ್ಣ, ಕೂರಲ್ಲಿ ನೀ ಲಾಸ್ಟ್ ಇಟ್ಟು ಅಲ್ಲ, ಲಾಸ್ಟ್ ಇಟ್ಟು ವಾಲ್ಸು. ನಿಧಾನವಾಗಿ ಜೋಡಿಸ್ಬೇಕು. ಈಗೆಲ್ಲ ಹುಳ ಒಳಗೋಗುತ್ತಾ ರಮಣ್ಣ? ಈಗೆಲ್ಲ ಒಳಗೋಗ್ತಾವ ಹುಳ? ಒಳಗೋಗ್ತವೆ. ಇದರಲ್ಲಿ ಏನಾದ್ರು ಕಾಣುತ್ತಾ ರಾಣಿ ಹುಳ? ರಾಣಿ ಹುಳ ಕಾಣುತ್ತೆ. ಇವೆಲ್ಲ ಎಂತ ಕೆಲಸಗಾರ? ಅದನ್ನ ತೆಗಿಯ, ಬೇಡ ತೆಗಿ. ಅದನ್ನ ಈ ಕಡೆ ಕೊಡು, ಅದನ್ನ ಎರಡು, ಅದನ್ನ ತೆಗಿ. ಅವ್ರು ಇಟ್ಕೊಳ್ಳೋದು ನೋಡ್ರೆ ನಮಗೆ ಜುಮ್ ಅನ್ಸುತ್ತೆ, ಮೈಯೆಲ್ಲ ಭಯ ಆಗ್ಬಿಡುತ್ತೆ. ಹರಾಡ್ತಿದ್ದಾವೆ. ಈಗ ಗಂಟಿಲ್ಲಲ್ಲ, ಮುತ್ತಲ ಹಾಕ್ತವೆ ಮೇಲೆ. ಈ ಕಡೆ ಹೊರಗಡೆ ಸುಮಾರು ಇದೆ, ಅದೆಲ್ಲ ಹೋಗುತ್ತೆ. ಅದು ಬಿಡ, ಅದೇ ಅದ್ರ ಮೇಲೆ ಅದ್ರದ್ದು ನಿಧಾನಕ್ಕೆ ದಬ್ಬಬೇಕು. ಅಲ್ಲ, ಇಲ್ಲಿ ಹೊರಗಡೆ
ಈಗ ಗೂಡಿಗೆ ಬಾಗಿಲು ಹಾಕಾಯ್ತು. ಈಗ ಜೇನುನೊಣ ಒಳಗೆ ಹೋಗುತ್ತಾ ನಿಧಾನ? ಎಷ್ಟು ಎಕ್ಸ್ಪರ್ಟ್ ಅಂತ ರಾಮಣ್ಣ. ರಾಮಣ್ಣ ಇದು ನೀವು ಎಲ್ಲಿ ಕಲ್ತಿದ್ದ? ಮನೇಲೆ ಹೆದರಿಕೆ ಆಗಲ್ಲ ನಿಮಗೆ? ನೋಡಿ ಎಲ್ಲ ಗೂಡೊಳಗೆ ಸೇರ್ಕೊಂಡು. ಈಗ ನೋಡಿ ಸ್ವಲ್ಪ ಮಾತ್ರ ಉಳಿದಿದೆ, ಎಲ್ಲ ಗುಟ್ಟು ಸೇರ್ಕೊಂಡು ಮಾಡಿಟ್ಟಿದ್ದು ಜೇನುತುಪ್ಪ ಇದೆಯಲ್ಲ ಅದಕ್ಕೆ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಇಟ್ಟಿದ್ದಾರೆ. ಎಲ್ಲ ತಿಂತಾ ಇದ್ದಾರೆ. ಒಂದು ನಿಮಿಷ ನೋಡಿ, ರಾಮಣ್ಣಕ್ಕೆ 2 ಜೇನುನೊಣ ಹೊಡೆದ್ಬಿಡ್ತು. ಇದು ಮುಳ್ಳಲ್ಲ, ಇದು ಮುಳ್ಳು ನೋಡಿ ಹೆಂಗೆ ಹೊಡೆದಿದೆ ಅವರಿಗೆ. ಜೇನುನೊಣ ತೆಗಿತೀರಿ ಬಂದ್ಬಿಡ್ತಾ? ತೆಗೆದ್ರೆ ಹೋಗುತ್ತಾ? ಬಾಕ್ ಬರಲ್ಲ. ಹೌದಾ? ಬಿಳಿ ಇರುತ್ತಲ್ಲ, ಬಿಳಿದು ಹೌದಾ? ಎಲ್ಲ ತೆಗೆದಾಯ್ತು. ಒಂದು ಜೇನು ಕಚ್ಚಿದ್ರೆ ಸಾಕು, ಅದ್ರ ಉರಿ ತಡೆಯೋಕ್ಕಾಗಲ್ಲ. ಈ ಥರ ಜೇನು ಪೆಟ್ಟಿಗೆ ಬಿದ್ದಾಗ ಅಷ್ಟು ಜೇನುನೊಣ ಇದ್ದರೂ ಸಹಿತ ಸ್ವಲ್ಪನೂ ಹೆದರದೆ ಎಷ್ಟು ಚೆನ್ನಾಗಿ ಜೋಡಿಸಿದ್ರಲ್ಲ ರಾಮಣ್ಣ. ಇಲ್ಲ ಅಂದರೆ ಯಾರನ್ನಾರು ಕರೆಸ್ಬೇಕಿತ್ತು ಇದನ್ನು ಜೋಡಿಸಿಡೋಕ್ಕೆ. ಪ್ರತಿ ಊರಲ್ಲೂ ಹೀಗೆ ಒಬ್ಬೊಬ್ಬರು ಈ ಥರದವರು ಇರಬೇಕು. ನೋಡಿದ್ರಲ್ಲ ವಿಡಿಯೋ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.